ಫ್ರೈಡೆ ಮಾರ್ನಿಂಗ್ ಸ್ಪೆಷಲ್ ಹೀರೆಕಾಯಿ. ಹೀರೆಕಾಯಿ ತೊಗೊಬಂದು ನಾನು ಸ್ಪೆಷಲ್ಲಾಗಿ 4 ಥರ ಮಾಡಿದ್ದೀನಿ. ಹೀರೆಕಾಯಿ ಸಾರು, ಹೀರೆಕಾಯಿ ಚಟ್ನಿ, ಹೀರೆಕಾಯಿ ಪಲ್ಯ, ಹೀರೆಕಾಯಿ ಎಗ್ ಬುರ್ಜಿ ಮಾಡಿ ರೈಸ್ ಮಾಡಿದ್ದೀನಿ. ಹಾಯ್ ಗೈಸ್, ಲಕ್ಷ್ಮೀ ಸೂರ್ಯಮಿನಿ ಬ್ಲಾಗ್ಗೆ ಸ್ವಾಗತ. ಫ್ರೈಡೆ ಮಾರ್ನಿಂಗ್ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಫಸ್ಟೇನೆ ಹೇಗೆ ಮಾಡಬೇಕು, ಏನೇನು ಮಾಡಬೇಕು ಅಂತ. ಎಲ್ಲ ಸ್ಕಿಪ್ ಆಯಿತು. ನಾನು ಅಂದ್ಕೊಂಡಿದ್ದು ಬಂದು ಈವ್ನಿಂಗ್ ಫಸ್ಟು ನಾನು ಹೋಗಿ ದೇವ್ರ ಸಾಮಾನೆಲ್ಲ ಥರ್ಸ್ಡೇ ಈವ್ನಿಂಗ್ ಬಂದು ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಮಾರ್ನಿಂಗ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಆ ಪ್ಲ್ಯಾನ್ ಪ್ರಕಾರ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಸಲೂನಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹಾಗಾಗಿ ಅರ್ಜೆಂಟಾಗಿ ಸ್ಟಿಚ್ ಬೇರೆ ಬಂದುಬಿಡ್ತು. ಅದು ಅರ್ಜೆಂಟಾಗಿ ಕೊಡಬೇಕಾಗಿತ್ತು. ಹಂಗಾಗಿ ನಾನು ಸ್ಟಿಚ್ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟೆ. ನಾನು ಸ್ಟಿಚ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ನಾನು ರೆಸ್ಟ್ ಮಾಡೋ ಅಷ್ಟೊತ್ತಿಗೆ, ಮಲ್ಕೊಳ್ಳೋ ಅಷ್ಟೊತ್ತಿಗೆ ನನಗೆ 2 ಗಂಟೆ ಆಗೋಯಿತು. 2 ಗಂಟೆ ಟೈಮ್ ಆಗಿರೋದ್ರಿಂದ ನಾನು ಬೇಗ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ, ವಾಕ್ ಮಾಡಿ, ಅಡುಗೆ ಮಾಡೋಕ್ಕೆ ಕಷ್ಟ ಆಯಿತು. ನಾನು ಎದ್ದೇಳೋದೇ 7 ಗಂಟೆ ಆಗೋಯಿತು. 7 ಗಂಟೆಗೆ ಎದ್ದು ಟೆನ್ಷನ್ ಆಗೋಯಿತು. ಯಾವಾಗ ನಾನು ಇಷ್ಟೆಲ್ಲ ಕೆಲಸ ಮಾಡಿ ಹೋಗ್ತೀನಿ, ಏನೂ ಕೆಲಸ ಮಾಡಿಲ್ವಲ್ಲ, ಏನು ಮಾಡೋದು ಅಂದ್ಬಿಟ್ಟು ತುಂಬಾ ಟೆನ್ಷನ್ ಆಗೋಯಿತು. ನನ್ನ ಮಗಳು, ಅಮ್ಮ ನಾನು ಪೂಜೆ ಮಾಡ್ಕೊತೀನಿ, ನೀನು ಅಡುಗೆ ಮಾಡಮ್ಮ ಅಂತ ಅಂದರು. ನಾನು ಇದ್ಕೊಂಡು ಸರಿ ಹಾಗೆ ಮಾಡೋಣ, ಇದು ಸ್ವಲ್ಪ ಈಸಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಪೂಜೆ ಮಾಡೋಕ್ಕೆ ಬಿಟ್ಬಿಟ್ಟು ನಾನು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬರೋ ಅಷ್ಟೊತ್ತಿಗೆ ಟೆನ್ಷನ್ನು. ಹೆಣ್ಮಕ್ಳಿಗೆ ಅದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಮಾರ್ನಿಂಗ್ ಎದ್ದರೆ ಏನು ಅಡುಗೆ ಮಾಡೋದು, ಏನು ಟಿಫನ್ ಮಾಡೋದು ಅಂತ ನಾನು ಯೋಚನೆ ಮಾಡಿದೆ. ಟೆನ್ಷನ್ ಆಯಿತು. ಫಸ್ಟು ಕಾಫಿ ಕೊಟ್ಬಿಡೋಣ, ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿಬಿಟ್ಟು ಕಾಫಿ ಮಾಡೋಕ್ಕೆ ಬಂದುಬಿಟ್ಟೆ. ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಫಸ್ಟು ಕುಡಿದ್ಬಿಟ್ಟು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಹೀರೆಕಾಯಿ ಫ್ರೆಶ್ ಆಗಿದೆ. ಕಿತ್ಕೊಂಡು ಬಂದು ಹೀರೆಕಾಯಿ ಪಲ್ಯ ಮಾಡಿ ಸಾರು ಮಾಡೋಣ ಅಂತ ಫ್ಲ್ಯಾಶ್ ಆಯಿತು. ಹಂಗಾಗಿ ತೋಟಕ್ಕೆ ಹೋಗಿ ನಾನು ಹೀರೆಕಾಯಿ ಕಿತ್ಕೊಂಡು ಬಂದು ಮತ್ತು ಹೀರೆಕಾಯಿ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ 9 ಗಂಟೆ ಹಾಗೆ ಹೋಯಿತು. 9 ಗಂಟೆ ಆಗೋಯಿತು. ಅಷ್ಟೊತ್ತಿಗೆ ಏನು ಮಾಡೋದು ಅಂತ ಅಂದ್ಬಿಟ್ಟು ನನ್ನ ಮಗಳು ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿದ್ರು. ಸರಿ ಅಂತ ಹೇಳಿ ನಾನು 9 ಗಂಟೆ ಆಗೋಯ್ತಲ್ವ, ಅಡುಗೆ ಮಾಡೋದು ಇನ್ನೂ ಲೇಟ್ ಆಗಿಬಿಡುತ್ತೆ, ಟಿಫನ್ ಮಾಡ್ಕೊಂಡಿದ್ರೆ ಇನ್ನೂ ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಅಡುಗೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಅಡುಗೆನೇ ಸ್ಟಾರ್ಟ್ ಮಾಡಿಕೊಂಡು ಮತ್ತು ಅಡುಗೆ ಎಲ್ಲ ಮಾಡೋದಿಲ್ಲ, 10-11 ಗಂಟೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮಕ್ಕಳಿಗೆಲ್ಲನೂ ಸ್ವಲ್ಪ ಸ್ಯಾಲೆಡ್ ಥರ ರೆಡಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಈ ರೀತಿ ರೆಡಿ ಮಾಡಿಕೊಟ್ಬಿಟ್ಟೆ. ನಾನು ಸ್ಯಾಲೆಡ್ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ನಾನು ತಿಂದು ರೆಡಿಯಾಗೋ ಅಷ್ಟೊತ್ತಿಗೆ, ಅಡುಗೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಆರ್ಡ್ರ್ ಬಂತು. ಏನು ಆರ್ಡ್ರ್ ಇದಂತೆ, ಡ್ರೈ ಫ್ರೂಟ್ಸ್ ಲಡ್ಡು ಆರ್ಡ್ರ್ ಬಂತು. ನನ್ನ ಮಗಳು ಬಂದು ಡ್ರೈ ಫ್ರೂಟ್ಸ್ ಲಡ್ಡು, ರವೆ ಲಡ್ಡು ಮತ್ತು ಪಿಕ್ಕಲ್ಲು, ಉಪ್ಪಿನಕಾಯಿ, ಎಲ್ಲ ಥರ ಉಪ್ಪಿನಕಾಯಿನೂ ಸಿಗುತ್ತೆ. ಅದೆಲ್ಲ ನಾನು ಹೋಮ್ ಮೇಡು ಮನೆಯಲ್ಲೇ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸೇಲ್ ಮಾಡ್ತಾರೆ ಅವರು. ಇವಾಗ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ಮಾರ್ನಿಂಗೇ ಈ ಆರ್ಡ್ರ್ 2 ಆರ್ಡ್ರ್ ಬಂತು, 2 ಕೆಜಿದು. ಸರಿ ಅಂತ ಹೇಳಿ ಒಬ್ಬಳೇ ಮಾಡೋಕ್ಕಾಗಲ್ಲ, ಸ್ವಲ್ಪ ಹೆಲ್ಪ್ ಮಾಡಮ್ಮ, ಫಸ್ಟ್ ಇದು ಮಾಡಿಬಿಡೋಣ, 2 ಅವರ್ಸಲ್ಲಿ ಅವ್ರಿಗೆ ತೊಗೊಂಡೋಗಿ ಕೊಡ್ಬೇಕು ಆರ್ಡ್ರು ಅಂತ ಹೇಳಿದ್ರು. ಅದು ಇನ್ನೂ ಸ್ವಲ್ಪ ಕಷ್ಟ ಆಯಿತು. ನಾನು ಬೇರೆ 10 ಗಂಟೆಗೆಲ್ಲ ಓಪನ್ ಮಾಡಬೇಕು ಸಲೂನು, ಇದು ಬೇರೆ ಮಾಡಬೇಕು, ಸ್ವಲ್ಪ ಕಷ್ಟನೇ ಆಯಿತು. ನಾನು ಟಿಫನ್ ಬೇರೆ ಏನೂ ಮಾಡಿಲ್ಲ ಅಲ್ವಾ, ಸರಿ ಅಡುಗೆನೇ ಮಾಡಿಬಿಡೋಣ ಅಂತ ನಾನು ಸ್ಟಾರ್ಟ್ ಮಾಡಿಕೊಂಡು ನಾನು ಕೂತ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಈ ಆರ್ಡ್ರ್ ಬಂದಿರೋದ್ರಿಂದ ಸರಿ ಬಿಸ್ನೆಸ್ ಬಿಡೋಕ್ಕಾಗಲ್ಲ ಅಲ್ವಾ, ಯಾರ್ದಾದ್ರೆ ಏನು, ಸರಿ ನಾನು ಹೆಲ್ಪ್ ಮಾಡ್ತೀನಿ, ನೀನು ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂತ ಹೇಳಿಬಿಟ್ಟು ಅವರು ಹೆಲ್ಪ್ ಮಾಡಿದ್ರು. ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಟೆ. ನಾನೆಲ್ಲ ಸ್ವಲ್ಪ ಹಾಕ್ಕೊಂಡು ಎಲ್ಲ ಹುರಿದು ಕೊಟ್ಟೆ. ಅವರು ಇದ್ಕೊಂಡು ಎಲ್ಲನೂ ಬಿಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಎಲ್ಲ ಪುಡಿ ಮಾಡಿ ಎಲ್ಲ ಉಂಡೆ ಮಾಡೋ ಅಷ್ಟೊತ್ತಿಗೆ ಹಾಗೇ ಹೋಯಿತು, 1 ಅವರ್ ಆಗೋಯಿತು. ಬಟ್ ಮಕ್ಕಳು ತುಂಬ ಹೆಲ್ಪ್ ಮಾಡ್ತಾರೆ. ಇಬ್ಬರೂ ಹೆಲ್ಪ್ ಮಾಡೋದ್ರಿಂದ ನನಗೆ ಸ್ವಲ್ಪ ಈಸಿ ಆಗುತ್ತೆ ಏನು ಕೆಲಸ ಮಾಡೋದಕ್ಕೂ. ಸೊ ಈ ರೀತಿ ಬಂದಿದೆ ನೋಡಿ. ಇದು ಬಂದು ಡ್ರೈ ಫ್ರೂಟ್ಸ್ ಲಡ್ಡು. ಎಲ್ಲ ಥರ ಸೀಡ್ಸು, ನಟ್ಸು ಎಲ್ಲ ಥರನೂ ಹಾಕಿರ್ತೀವಿ. ನನ್ನ ದೊಡ್ಡ ಮಗಳು ಇವರು, ನನ್ನ ದೊಡ್ಡ ಮಗಳು ಶೋಭಾ ಅಂತ. ಮಾಡಿಬಿಟ್ಟು ಎಲ್ಲ ನೋಡಿ, ಲಡ್ಡು ಎಲ್ಲ ಆದಮೇಲೆ ಈ ರೀತಿ ಬಂದಿದೆ. ಸೊ ಲಡ್ಡು ಎಲ್ಲ ಆಯಿತು. ಅವ್ರು ತೊಗೊಂಡೋಗಿ ಆರ್ಡ್ರ್ ಎಲ್ಲನೂ ಡೆಲಿವರಿ ಕೊಟ್ಟು ಬರ್ತೀನಿ ಅಂತ ಅವರು ಹೋದರು. ಸರಿ ನಾನು ಅಡುಗೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆಗೆ ಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಾಗೇ ಹೋಯಿತು.
10:30 11 ಗಂಟೆ ಹಾಗೆ ಹೋಯ್ತು ಟೈಮು. 10:30 ಅನಿಸುತ್ತೆ ಇವಾಗ. ಸೊ ಇನ್ನೇನು ಮಾಡೋದು, ಬೇಗ ಬೇಗ ಮಾಡಲೇಬೇಕಲ್ವಾ. ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿನೇ ಮಾಡಿಬಿಟ್ಟಿದ್ದೆ ಅವ್ರು ಬರೋ ಅಷ್ಟೊತ್ತಿಗೆ. ಸರಿ ಅವ್ರನ್ನ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇ ರೆಡಿ ಮಾಡ್ಕೊತಾ ಇದ್ದೆ. ಹೀರೆಕಾಯಿನ ನೀಟಾಗಿ ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಫ್ರೆಶ್ ಆಗಿರೋದಕ್ಕೆ ನಾನು ವಾಶ್ ಮಾಡೋದಕ್ಕೆ ಇಷ್ಟು ಚೆನ್ನಾಗಿದೆ ನನಗೆ. ಫ್ರೆಶ್ ಆಗಿ ನಾನು ಅಂಗಡಿಲಿ ಏನಾದರೂ ತೊಗೊಂಡ್ರೆ ಸ್ವಲ್ಪ ಬಾಡೋಗಿರೋದು, ಸ್ವಲ್ಪ ಫ್ರೆಶ್ನೆಸ್ ಹೋಗಿರುತ್ತೆ. ನಾನು ಇಲ್ಲಿ ತೋಟದಲ್ಲಿ ಡೈರೆಕ್ಟಾಗಿ ಕಿತ್ಕೊಂಡ್ಬಂದಿರೋದಲ್ವ, ತುಂಬ ಚೆನ್ನಾಗಿದೆ. ಹಂಗಾಗಿ ಇನ್ನು ನಾಳೆ ನಾಳಿದ್ದು ಅಂತಂದರೆ ಸ್ವಲ್ಪ ಇದಾಗಿ ಬತ್ತದಂಗೆ ಆಗಿಬಿಡುತ್ತೆ, ಬಾಡೋಗ್ಬಿಡುತ್ತೆ. ಹಂಗಾಗಿ ಇವತ್ತೇ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫ್ರೆಶ್ಶಾಗಿ ಮಾಡಿದ್ರೆ ಏನೇ ಒಂದು ಅಡುಗೆನೂ ಅಷ್ಟೇ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ. ಮಾಡೋದಕ್ಕೂ ಅಷ್ಟೇ ಇಂಟ್ರೆಸ್ಟೂ ಇರುತ್ತೆ. ಹಾಗಾಗಿ ಇವತ್ತೇ ಮಾಡಿಬಿಡೋಣ, ಲೇಟ್ ಆದರೂ ಪರವಾಗಿಲ್ಲ. ಇವತ್ತು ಹೆಂಗೂ ಫ್ರೈಡೇ ಅಲ್ವಾ, ಸ್ವಲ್ಪ ಕ್ಲೈಂಟ್ ಬರೋದನ್ನು ಮಧ್ಯಾಹ್ನ ಮೇಲೆ ಸ್ವಲ್ಪ ಅಷ್ಟೊಂದು ಬಿಸ್ನೆಸ್ ಏನು ಇರಲ್ಲ. ಫ್ರೈಡೇ ಆಗಿರೋದ್ರಿಂದ, ಸಲೂನ್ ಆಗಿರೋದ್ರಿಂದ ಹಂಗಾಗಿ ಮಾಡಿಬಿಟ್ಟೇ ಹೋಗೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. 12 ಆಗೋಗ್ಬಿಡುತ್ತೆ ಇವತ್ತು. ಮಾಡಿಬಿಟ್ಟು ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ಸರಿ ಆದರೂ ಆಗಲಿ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ಹೀರೆಕಾಯಿನ ಬಂದು 2 ಟೈಮ್ಸು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಸಿಪ್ಪೆನೆಲ್ಲ ಹೆರ್ದ್ಬಿಡ್ಬೇಕು. ಸಿಪ್ಪೆ ಎರ್ದಿಲ್ಲ ಅಂತಂದರೆ ಒಂಥರ ನಾರು ಇರುತ್ತೆ ಇದು. ನಾರು ಇರುತ್ತೆ, ನಾವು ಎಷ್ಟೇ ಬೇಯಿಸಿದ್ರೂ ಇದು ಒಂಥರ ಕರ್ಮ ಅಂತ ಇರುತ್ತೆ, ಕರ್ಕ ಅಂತ ಇರುತ್ತೆ. ಹಂಗಾಗ್ಬಿಟ್ಟು ಅದು ನಾರೆಲ್ಲನೂ ನೀಟಾಗಿ ತೆಗೆದ್ಬಿಟ್ಟು ನಾವು ಆಮೇಲೆ ಹೀರೆಕಾಯಿನ ಈ ರೀತಿ ಕುಯ್ಕೊಂಡು ಒಳಗಡೆ ಬಂದು ಇದು ನಾವು ಇದನ್ನ ದುದ್ದೆ ಅಂತ ಕರಿತೀವಿ. ಇದನ್ನ ಬೆಂಡ್ ಥರ ಇರುತ್ತೆ. ಈ ಬೆಂಡನ್ನು ನೀಟಾಗಿ ತೆಗೆದ್ಬಿಡ್ಬೇಕು. ಈ ಬೆಂಡನ್ನು ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ, ಇದೇನೋ ನಮ್ಗೆ ಇಷ್ಟನೂ ಆಗಲ್ಲ. ಕೆಲವ್ರು ಹಾಕ್ತಾರೆ, ನಾವು ಹಾಕೋದಿಲ್ಲ. ಇದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಮೀಡಿಯಮ್ ಸೈಜಲ್ಲಿ ಉಪ್ಪುಗಳನ್ನ ನೀಟಾಗಿ ಈ ರೀತಿ ಉಪ್ಪು ಮಾಡ್ಕೊಂಬಿಡಬೇಕು. ಹೀರೆಕಾಯಿ ಎಷ್ಟು ಚೆನ್ನಾಗಿದೆ, ಎಲ್ಲ ಎಳೆದು ತುಂಬ ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿರುತ್ತೆ. ಫ್ರೆಶ್ ಆಗಿದೆ, ತುಂಬ ಟೇಸ್ಟೂ ಅಷ್ಟೇ. ಫ್ರೆಶ್ ಆಗಿದ್ರೆ ಟೇಸ್ಟೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಬಂದು ಎಲ್ಲನೂ ಹೀರೆಕಾಯಿ ಎಲ್ಲ ಒಂದೇ ಸಲ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ, ಒಂದೊಂದಕ್ಕೆ ಒಂದೊಂದು ಸಲ ಹೆಚ್ಕೊಂಡಿಲ್ಲ. ಯಾಕೆಂದರೆ ಲೇಟ್ ಆಗಿಬಿಡುತ್ತೆ. ಹಂಗಾಗಿ ಒಂದೇ ಸಲ ಎಲ್ಲ ಮುಗಿದೋಗ್ಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಒಂದೇ ಸಲ ಎಲ್ಲ ಕುಯ್ಕೊಂಡ್ಬಿಟ್ಟೆ. ಎಲ್ಲ ಕುಯ್ದುಬಿಟ್ಟು ನೀಟಾಗಿ ಅದು ಸೈಡ್ಗೆ ಇಟ್ಬಿಟ್ಟು ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಬಿಡಿಸ್ಬಿಟ್ಟು ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಅದನ್ನು ಎಲ್ಲ ಒಂದೇ ಸಲ ಕುಯ್ದಿಟ್ಕೊಂಡ್ಬಿಟ್ರೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಬಿಟ್ಟು ಸ್ಟವ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಪಟ ಅಂತ ಆಗಿಬಿಡುತ್ತೆ ಒಂದು 40 ಮಿನಿಟ್ಸಲ್ಲೆಲ್ಲನೂ. ಹಂಗಾಗ್ಬಿಟ್ಟು ಎಲ್ಲ ನೀಟಾಗಿ ಒಂದೇ ಸಲ ಹೆಚ್ಕೊಂಡ್ಬಿಡ್ತಾ ಇದ್ದೀನಿ. ಇಲ್ಲಾಂದರೆ ಒಂದೊಂದು ಸಲ ಹೆಚ್ಕೊಳ್ಳೋದು, ಒಂದೊಂದು ಸಲ ಮಾಡೋದು ಅಂತಂದರೆ ಒಂದೊಂದಕ್ಕೂ ಬೇರೆ ಮಾಡ್ಕೊಂಡು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಒಂದೇ ಸಲ ಯಾವಾಗ್ಲೂ ಹಚ್ಚಿಟ್ಕೊಂಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟು ಸ್ಟವ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಅಂದರೆ ಪಟ ಅಂತ ಮಾಡಿ ಮುಗಿಸ್ಬಿಡ್ಬೋದು. ಹಾಗಾಗಿ ನಾನು ಹಚ್ಚಿಟ್ಕೊತಾ ಇದ್ದೀನಿ. ಈರುಳ್ಳಿನ ಬಂದು 4 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೇ ಇದು, ರುಬ್ಬಕ್ಕೇನಲ್ಲ, ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ನಾನು ಬಂದು ಎಗ್ ಬುರ್ಜಿ ಮತ್ತು ಪಲ್ಯ ಮತ್ತು ಸಾರಿಗೆ ಹಾಕ್ತೀನಿ. ಮೆಣಸಿನ್ಕಾಯನ್ನೇ ಹಾಕೋದು. ಚಟ್ನಿಗೆ ಬಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಇದು ಅಷ್ಟೊಂದು ಖಾರ ಇಲ್ಲ, ಖಾರ ಕಡಿಮೆ ಇದೆ. ಎಷ್ಟು ಹಾಕಿದ್ರೂ ಖಾರನೇ ಸಾಲಲ್ಲ, ಅಷ್ಟು ಬೇಕಾಗುತ್ತೆ. ನಾನು ಅಲ್ಗೂ ಇಷ್ಟು ಹಾಕ್ಕೊಂಡಿದ್ದೀನಿ. ಸಾಲಿಲ್ಲ ಅಂದರೆ ಇನ್ನೂ ಒಂದು 2 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತೀನಿ. ಟೊಮೆಟೊ ಬಂದು ಸಾರಿಗೆ ನಾನು ಕಟ್ ಮಾಡ್ತಾ ಇರೋದು. ಸಾರಿಗೆ ನಾವು ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ನುಣ್ಣಗಾಗ್ಬಿಟ್ಟಿರುತ್ತೆ. ಹಂಗಾಗಿ ದಪ್ಪನೇ ಹಾಕಿದ್ದೀನಿ. ಎಲ್ಲ ಮಸ್ತ್ಬಿಟ್ಟಿರ್ತೀವಲ್ಲ, ಮಸ್ಕಾಯಿ ಮಾಡ್ತಾ ಇರೋದು, ಮಸ್ತ್ಬಿಟ್ಟಿರ್ತೀವಲ್ವ, ಎಲ್ಲ ನುಣ್ಣಗಾಗ್ಬಿಡುತ್ತೆ. ಸೊ ಅದಕ್ಕೆ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ. ಅವರೆಬೇಳೆನೇ ಚೆನ್ನಾಗಿರೋದು ಮಸ್ಕಾಯಿಗೆ. ಹಾಗಾಗಿ ಅವರೆಬೇಳೆನ ನೀಟಾಗಿ ವಾಶ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಅವರೆಬೇಳೆ ಸ್ವಲ್ಪ ನೀರಿಟ್ಟು, ಸ್ವಲ್ಪ ನೀರು ಬಿಸಿ ಆದಮೇಲೆ ನಾನು ಅವರೆಬೇಳೆ ಹಾಕಿ, ನಾನು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಹಾಕ್ಬಿಟ್ಟು, ಮತ್ತು ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ವ, ಕಾಯಿನೂ ಒಟ್ಟಿಗೆ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಕಾಯಿನೂ ಒಟ್ಟಿಗೆ ಹಾಕಿಟ್ಬಿಟ್ರೆ ನೀಟಾಗಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಏಕೆಂದರೆ ಉಪ್ಪು ಥರ ಇದ್ದರೆ ಚೆನ್ನಾಗಿರಲ್ಲ, ಅದು ನೀಟಾಗಿ ಬೆಂದ್ರೇ ಮಸ್ಕಾಯಿಗೆ ಚೆನ್ನಾಗಿರೋದು, ಮಸ್ಸೊಪ್ಪು ಥರ ಇರುತ್ತೆ. ಹಂಗಾಗಿ ನಾನು ಜೊತೆಲೇ ಹಾಕ್ಬಿಟ್ಟು ಇಟ್ಬಿಟ್ಟು ಒಂದು 20 ಮಿನಿಟ್ಸ್ಗೆಲ್ಲ ಬೇಯ್ಕೊಂಬಿಡುತ್ತೆ ಇದು. ಇದನ್ನು ಹಾಕಿಟ್ಬಿಟ್ಟು ನೀಟಾಗಿ ಒಂದು ಸೈಡ್ಗೆ ಇಟ್ಬಿಟ್ಟು, ಮತ್ತು ನಾನು ಎಗ್ ಬುರ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಗ್ ಬುರ್ಜಿಗೆ ಸಾಸಿವೆ,
ಕರಿಬೇವಿನ ಸೊಪ್ಪು, ಈರುಳ್ಳಿ 2 ಈರುಳ್ಳಿ ಹಾಕ್ಬಿಟ್ಟು ಜೊತೆಗೆ ಹಾಗೇನೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಗೋಲ್ಡ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇನೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಇದು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬಿಡ್ತೀನಿ. ಫ್ರೈ ಮಾಡ್ಕೊಂಡು ಇವಾಗ ಉಪ್ಪು ಹಾಕಿದ್ದೀನಿ. ಸೊ ನಾನು ಉಪ್ಪನ್ನ ಹಾಕೋದು ಮತ್ತು ಅದು ಫ್ರೈ ಮಾಡೋದು ತೋರಿಸಿಲ್ಲ. ಅದು ಸ್ವಲ್ಪ ಸ್ಕಿಪ್ ಆಗೋಯಿತು ವಿಡಿಯೋ, ಹಾಗಾಗಿ ಅದು ತೋರಿಸಿಲ್ಲ. ಮಟನ್ ಬಂದ್ಬಿಟ್ಟು ನಾನು ಕಟ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಸಡನ್ನಾಗಿ ಆವಾಗಲೇ ಕಟ್ ಮಾಡಿಬಿಟ್ಟು ಹಾಕೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ನಾನು ಫಸ್ಟೇ ಕಟ್ ಮಾಡಿ ನಾನು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ. ಮೊಟ್ಟೆ ಹಾಕಿದ ತಕ್ಷಣ ಅದು ಸೀದೋಗ್ಬಿಡುತ್ತೆ. ಅದು ತಿರುಗಿಸ್ತಾನೆ ಇರಬೇಕಲ್ವಾ, ಹಂಗಾಗಿ ತಿರುಗಿಸೋಕ್ಕಾಗಲ್ಲ. ಹಂಗಾಗಿ ನಾನು ಕಟ್ ಮಾಡಿಬಿಟ್ಟು ಹೊಡೆದ್ಬಿಟ್ಟು ಸೈಡ್ಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತೀನಿ. ಇಟ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಹುರಿದೆ ಆಗಿದೆ. ಸೊ ಮೊಟ್ಟೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಒಂದೊಂದು ಒಡೆದೋಗ್ಬಿಟ್ಟಿದೆ, ಒಂದೊಂದು ಒಡೆದೋಗಿಲ್ಲ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಎಲ್ಲನೂ ಈ ರೀತಿ ಹಾಕ್ಬಿಟ್ಟು ನೋಡಿ ಉಪ್ಪೆಲ್ಲ ಚೆನ್ನಾಗಿ ಬೇಯ್ದಿದೆ, ಸಾಫ್ಟಾಗಿದೆ. ಈ ಉಪ್ಪಿಗೆ ಬಂದ್ಬಿಟ್ಟು ಫಸ್ಟೇ ಉಪ್ಪು ಹಾಕ್ಬಿಟ್ಟು ಉಪ್ಪಿಗೆ ಫ್ರೈ ಮಾಡಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಸಾಫ್ಟ್ ಆಗೋದು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ. ಹಂಗಾಗಿ ನಾನು ಫಸ್ಟೇ ಉಪ್ಪು ಹಾಕಿದಾಗೇ ಜೊತೆಗೇನೆ ನಾನು ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ಹಾಕ್ಬಿಟ್ರೆ ಒಂದು 10 ನಿಮಿಷಕ್ಕೆಲ್ಲನೂ ಸ್ವಲ್ಪ ಸಾಫ್ಟ್ ಆಗೋಗಿದೆ. ಇದಕ್ಕೆ ನಾನು ನೀರೆಲ್ಲ ಏನು ಆ್ಯಡ್ ಮಾಡಿಲ್ಲ, ವಾಟರೆಲ್ಲ ಆ್ಯಡ್ ಮಾಡಿಲ್ಲ. ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಎಣ್ಣೆನಲ್ಲೇ ನೀಟಾಗಿ ನಾನು ಉಪ್ಪನ್ನ ಫ್ರೈ ಮಾಡಿಕೊಂಡು ಆಮೇಲೆ ಮೊಟ್ಟೆ ಹೊಡೆದು ಹಾಕಿರೋದು. ಈ ಜೊತೆಗೇನೆ ಹಾಗೇನೆ ಇನ್ನೂ ಅಲ್ಲಿ ಫ್ರೈ ಆಗ್ತಾನೆ ಇದೆ. ನಾನು ಹಂಗೆ ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಆಯಿಲ್ ಹಾಕಿ ಅದ್ರ ಜೊತೆಗೆ ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದು ಸ್ವಲ್ಪ ಹುರಿದೇ ಆದಮೇಲೆ ನಾನು ಅದು ನಾರಿತ್ತಲ್ವ, ಹೀರೆಕಾಯಿದು ಒಟ್ಟಿತ್ತಲ್ವ, ಅದನ್ನು ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ನೀಟಾಗಿ ಹುರ್ಕೊಂಡಾದ್ಮೇಲೆ ಇದು ಚಟ್ನಿಗೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸಿಗೆ ಹಾಕ್ಬಿಟ್ರೆ ನೀಟಾಗಿ ತುಂಬ ಟೇಸ್ಟಾಗಿರುತ್ತೆ. ಇದು 2-3 ದಿನ ಸ್ಟೋರ್ ಮಾಡಿ ಇಟ್ಕೊಂಡು 1 ವೀಕ್ ಆದ್ರೂ ಇರುತ್ತೆ. ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಅಂತೂ ಏನೂ ಆಗೋದಿಲ್ಲ, ತುಂಬ ಟೇಸ್ಟಾಗಿರುತ್ತೆ. ಹೀರೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಪಲ್ಯಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಬಿಟ್ಟು ನೀಟಾಗಿ ಗೋಲ್ಡ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆದಮೇಲೆ ನೋಡಿ ಈ ಕಲರ್ ಬಂದಿದೆ. ಇಲ್ಲಿವರೆಗೂ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡು ಆದಮೇಲೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದೆಲ್ಲನೂ ಪುಡಿ ಎಲ್ಲ ಹಾಕಿದ್ಮೇಲೆ ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡೋದು, ಒಂದು 2 ಸೆಕೆಂಡ್ ಅಷ್ಟೇನೆ. ಇಲ್ಲ ಅಂತಂದರೆ ಅದು ಪುಡಿ ಎಲ್ಲನೂ ಸೀದೋಗ್ಬಿಡುತ್ತೆ, ಕಪ್ಪಾಗಿಬಿಡುತ್ತೆ. ಹಂಗಾಗಿ ಒಂದು 2 ಸೆಕೆಂಡ್ ಅಷ್ಟೇನೆ. ಅಷ್ಟರಲ್ಲಿ ನಾವು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಬಿಡ್ಬೇಕು. ಫ್ರೈ ಮಾಡ್ಕೊಳ್ಳೋದಕ್ಕೆ ತಿರುಗಿಸ್ಬಿಟ್ರೆ ಸರೋಗುತ್ತೆ. ಇಲ್ಲ ಅಂತಂದರೆ ಅದು ಕಪ್ಪಾಗಿಬಿಟ್ರೆ ಕಲರೇ ಚೇಂಜ್ ಆಗಿಬಿಡುತ್ತೆ, ಮತ್ತು ಅಷ್ಟು ಖಾರ ಇರೋದಿಲ್ಲ. ಹಂಗಾಗಿ ನಾನು ಬೇಗನೆ ಒಂದು 2 ಸೆಕೆಂಡ್ಗೆಲ್ಲನೂ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ತಿರುಗಿಸಿದ್ರೆ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಬಾಡ್ದಂಗೆ ಆಗುತ್ತೆ. ಬಾಡೆ ಆದಮೇಲೆ ನಾನು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಅದನ್ನು ಹಾಗೇನೆ ಬೇಯೋಕೆ ಇಟ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನಾನು ಕಾಯಿ ತುರಿ ಹಾಕ್ಕೊಂಡಿಲ್ಲ. ಕಾಯಿ ತುರಿ ಹಾಕ್ಕೊಂಡ್ರೆ ಮಕ್ಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಹಂಗಾಗಿ ನಾನು ಕಾಯಿ ತುರಿ ಹಾಕಿಲ್ಲ. ತುಂಬ ಟೇಸ್ಟ್ ಇರುತ್ತೆ ಕಾಯಿ ತುರಿ ಹಾಕ್ಕೊಂಡ್ರೆ, ಹಂಗಾಗಿ ಕಾಯಿ ತುರಿ ಹಾಕ್ತಿರೇ ನಾನು ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ತುಂಬ ಟೇಸ್ಟಿಯಾಗೂ ಇದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ. ಸೊ ಚಟ್ನಿ ಅಂತೂ
ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಅದು ಮಣ್ಣಿನ ಮಡಿಕೆನಲ್ಲಿ ಮಾಡಿರೋದು. ಹಂಗಾಗಿ ಟೇಸ್ಟೇ ನೆಕ್ಸ್ಟ್ ಲೆವೆಲಾಗಿ ಬಂದಿರುತ್ತೆ. ನಾನು ಯಾವಾಗ್ಲೂ ಮಣ್ಣಿನ ಮಡಿಕೆನಲ್ಲೇ ಮಾಡಿ ಅಭ್ಯಾಸ. ಹಂಗಾಗಿ ಯಾವಾಗ್ಲೂ ಮಣ್ಣಿನ ಮಡಿಕೆನಲ್ಲೇ ಮಾಡ್ತಾ ಇರ್ತೀನಿ. ಮಕ್ಕಳು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರು ಮಾಡಲ್ಲ. ಅವ್ರು ಮಾಡಿದಾಗ ನಾನು ಮಾಡೋವಾಗೆಲ್ಲನೂ ಮಣ್ಣಿನ ಮಡಿಕೆನಲ್ಲೇ ಮಾಡೋದು. ಮಕ್ಕಳಿಗೆ ಸ್ವಲ್ಪ ಲೇಟ್ ಬೇರೆ ಆಗ್ಬಿಟ್ಟಿದ್ಯಲ್ವಾ, ಹಂಗಾಗಿ ಗಲಾಟೆ ಇವತ್ತು ಯಾಕಿಷ್ಟು ಲೇಟ್ ಮಾಡಿದೆ ಅಂತ. ಇವಾಗ 11:45 ಆಗಿಬಿಟ್ಟಿದೆ ಟೈಮು. ಸೊ ಬೈಸ್ಕೊಂಡು ಕೆಲಸ ಜಾಸ್ತಿ ಇದೆ, ಇನ್ನೂ ಕೆಲಸ ಇದೆ. ಬಟ್ ಇಷ್ಟೊತ್ತಾಗೋಯಿತು. ಸರಿ ಫಸ್ಟು ಅಡುಗೆ ಕೆಲಸ ಮುಗಿಸ್ಬಿಡೋಣ ಅಂದ್ಬಿಟ್ಟು ಇಲ್ಲ ಮಾಡೋಷ್ಟೊತ್ತಿಗೆ ಆಗೋಯಿತು. ಪ್ರೀತಿಯಿಂದ ಮಾಡೋ ಅಂಥ ಅಡುಗೆ ಸಿಂಪಲ್ ಆಗಿದ್ರೂ ತುಂಬ ಸೂಪರಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ನನ್ನ ಅಡುಗೆ ಇವತ್ತು ಈ ರೀತಿ ಇದೆ. ಹೇಗಿದೆ